ನರೇಂದ್ರ ಮೋದಿಜಿಯವರ ಇವತ್ತೊಂದು ಕಾರ್ಯಕ್ರಮ ಅಮೃತ್ ಭಾರತ್ ಯೋಜನೆ ಅಡಿಯಲ್ಲಿ ಇವತ್ತೇನು ಸುಮಾರು ನಮ್ಮ ದೇಶದಲ್ಲಿ 554 ಸ್ಟೇಷನ್ಗಳ ಪುನರಾಭಿವೃದ್ಧಿ, ನಮ್ಮ ರಾಜ್ಯದಲ್ಲಿ 15 ಸ್ಟೇಷನ್ಗಳ ಇವತ್ತು ಏನು ಒಂದು ಅಪ್ಗ್ರೇಡೇಷನ್ ಮಾಡ್ತಾಯಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯದು ಕೂಡ ಇವತ್ತು ಬಹುತೇಕ ಒಂದು ಪಾಲಿದೆ. ಇವಾಗಲೇ ರೇವಣ್ಣ ಸಾಹೇಬರು ಕೂಡ ಹೇಳ್ತಾ ಇದ್ದರು, ಹಿಂದೆ ಕಾಂಗ್ರೆಸ್ಸು ಸೆಂಟ್ರಲ್ ಗೌರ್ಮೆಂಟ್ ಇದ್ದರೂ ಕೂಡ ಯಾವತ್ತೂ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಒಂದು ಕೊಡುಗೆ ನಮಗೇನು ರೈಲ್ವೆ ಇಲಾಖೆಯಲ್ಲಿ ಕೊಟ್ಟಿರಲಿಲ್ಲ. ಇವತ್ತು ಆ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಕೆಲಸಗಳನ್ನ ಮಾನ್ಯ ನಮ್ಮ ತಾತ ಅವರು ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಎಚ್ ಡಿ ದೇವೇಗೌಡರು ಅವರು ಮತ್ತು ನಮ್ಮ ಮನೆಯ ಸಂಸದರು ಇವರ ಒಂದು ಸಂಯೋಗದೊಂದಿಗೆ ಇವತ್ತಿಷ್ಟು ಕೆಲಸಗಳು ಇವತ್ತೇನು ನಮ್ಮ ಜಿಲ್ಲೆ ನಿರ್ಲಕ್ಷ್ಯ ಆಗಿತ್ತು, ಇಷ್ಟು ಕೆಲಸಗಳು ಇವತ್ತು ಒಂದು ಕಡೆ ರೈಲ್ವೆ ಇಲಾಖೆ ಆಗ್ಬೋದು, ಅದ್ರ ಜೊತೆಗೆ ಇವತ್ತೇನು ಮೇಲ್ಸೇತುವೆಗಳು, ಅಂಡರ್ ಪಾಸ್ಗಳು ಸುಮಾರು ದೇಶದಲ್ಲಿ ಇವತ್ತು 1500 ಕೇಳ್ಪಟ್ಟೆ 1500 ಕಡೆ ಇವತ್ತು ಇಷ್ಟು ಒಂದೇ ಸಮಯದಲ್ಲಿ ಇವತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟನೆ ಆಗ್ತಾಯಿದೆ ಅಂತ. ಇದು ನಿಜವಾಗ್ಲೂ ಒಂದು ಶ್ಲಾಘನೀಯವಾದಂಥ ಒಂದು ಬೆಳವಣಿಗೆ. ಇದೇ ರೀತಿ ನಮ್ಮ ರಾಜ್ಯಕ್ಕೂ ಹಾಗೂ ನಮ್ಮ ಜಿಲ್ಲೆಗೂ ಇದೇ ರೀತಿ ಬೆಳವಣಿಗೆ ಏನೋ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾಯಿದೆ. ಅದೇ ಬೆಳವಣಿಗೆ ಮುಂದುವರಲಿ ಅಂತ ನಾನು ಆಶಿಸ್ತೀನಿ. ತಯಾರಿ ಹೇಗಿದೆ ಸರ್? ಈಗ ಮನೆಯ ಸಂಸದರು ಕೂಡ ಸುಮಾರು 12,000 ಕೋಟಿ ಇವತ್ತು ಅವರು ಒಂದು 5 ವರ್ಷ ಅವಧಿಯಲ್ಲಿ ಅವರು ಕೂಡ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಏನು ಕೇಂದ್ರ ಸರ್ಕಾರದಿಂದ ಇವತ್ತು ಅನುದಾನಗಳನ್ನ ತಂದಿದ್ದಾರೆ. ಅದ್ರ ಜೊತೆಗೆ ಇವತ್ತು ನಾವು ಮಾನ್ಯ ರೇವಣ್ಣ ಸಾಹೇಬರು ಕೂಡ ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮೆಯವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲೂ ಕೂಡ ಹೆಚ್ಚು ಅನುದಾನ ತಂದು ಈ ಜಿಲ್ಲೆಗೆ ಅವರದೇ ಆದಂಥ ರೀತಿಗೆ ಶ್ರಮಿಸಿದ್ದಾರೆ. ಅದ್ರ ಜೊತೆಗೆ ನಾವು ಕೂಡ ನಮ್ಮದು MLC ಗ್ರಾಂಟ್ ಹೊರತುಪಡಿಸಿ ಇರಿಗೇಷನ್ನು, PWD, RDPR ಅನೇಕ ಇಲಾಖೆಗಳಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮೆಯವರ ಸಹಕಾರದೊಂದಿಗೆ ಇವತ್ತು ಸಾಕಷ್ಟು ಕೆಲಸಗಳನ್ನ ನಾವು ಕೂಡ ಜಿಲ್ಲೆಯಲ್ಲಿ ಇವತ್ತು ಶ್ರಮಿಸಿದ್ದೀವಿ. ಹೌದು, ಈ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಮೇಲೆ ಜನಕ್ಕೆ ಯಾರು ಸಿಗ್ತಾರೆ, ಯಾರು ಜನಾನುರಾಗಿಯಾಗಿ ಇವತ್ತು ಇರ್ತಾರೆ, ಅವ್ರಿಗೆ ಮತಬಾಂಧವ ಕೈ ಹಿಡಿತಾನೆ ಅನ್ನೋ ಒಂದು ವಿಶ್ವಾಸ ಇದೆ. ಹೌದು, ಅದನ್ನು ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಪ್ರಜ್ವಲ್ ರೇವಣ್ಣವರು ಸಂಪೂರ್ಣ ಬಹುಮತದಿಂದ ಗೆಲ್ತಾರೆ ಅಂತ ನಮಗೊಂದು ವಿಶ್ವಾಸ ಇದೆ.